ಏನು ಕಟ್ ಮಾಡ್ಯಾರಪ್ಪ ಇಲ್ಲೇ ಮಮ್ಮಿ ಏನು ಮಾಡಾಕತ್ತೀರಿ? ವೈಟ್ ರೈಸ್ ಮಾಡಿರ? ಇದೇನು ಶೇಂಗಾ ಹುರಿದಿಟ್ಟಿರಲ್ಲ? ಶೇಂಗಾ ಇಟ್ಟು ಲಡ್ಡು ಮಾಡಕ್ಕ, ಶೇಂಗಾ ಲಡ್ಡು ಮಾಡೋದು. ವಾವ್, ಮೊನ್ನೆ ಮಾಡಿದ್ರಲ್ಲ ನೀವು? ಸುಮ್ಮನೆಯವ್ರಿಗೆ ನಾವು ತಗೊಂಡು ಕೊಟ್ಟಿದ್ವಲ್ಲ ಅಂಥದ್ದು ಶೇಂಗಾದ್ದು ಲಡ್ಡು ಮಾಡಕ್ಕೆ. ಅದೇ ಲಡ್ಡು ಮಾಡಿರಿ. ಅವಲಕ್ಕಿನ ತೋರ್ಸು ಅಂತ ಹೇಳಿದ್ರು ಅವರು. ನೋಡೋಣ, ಒಬ್ರು ಸಿಸ್ಟರ್ ಕಮೆಂಟ್ ಮಾಡಿದ್ರಲ್ಲ ಅವಲಕ್ಕಿನ ಮಾಡೋಣ. ಈಗ ಸ್ಪೆಷಲಾಗಿ ಮಮ್ಮಿ, ಇದು ಸ್ಪೆಷಲಾಗಿ ಇವತ್ತು ಮಮ್ಮಿ ಅದಕ್ಕೆ ಏನೇನು ತೊಗೊಂಡಿರಿ? ಇದು ತೆಂಗಿನಕಾಯಿ, ಹಸೆ ತೆಂಗಿನಕಾಯಿ ತೊಗೊಂಡಾರ. ಇಲ್ಲೇ ನೋಡ್ರಿ ಕಡ್ಲಿಬೇಳೆ ಬೇಯಿಸ್ಕೊಂಡಿರ? ಬೇಯಿಸ್ಕೊಂಡಿರಿ. ನೋಡ್ರಿ, ಈಗ ನಮ್ಮ ಮಮ್ಮಿ ಹಲ್ವಾ ಪುರಿ ಮಾಡ್ತಾರಂತೆ. ಇದು ಮಿಕ್ಸರ್ಗೆ ಹಾಕೋಬೇಕು. ಇದೆಲ್ಲ ಬೇಳೆ, ಬೇಳೆ, ಕೊಬ್ಬರಿ ಸಣ್ಣಾಗಿ ಇದು ಮಾಡಿ ಮಿಕ್ಸರ್ಗೆ ಹಾಕೋಬೇಕು. ಮತ್ತೆ ಹಲ್ವಾ ಮಾಡಬೇಕು. ಇದಕ್ಕೆ ಹೌದೇನ್ರಿ ಮಮ್ಮಿ? ಮಿಕ್ಸರ್ಗೆ ಹಾಕೊಂಡು ಹಲ್ವಾ ಮಾಡಬೇಕು, ತುಪ್ಪ ಹಾಕಿ. ಈಗ ನಮ್ಮ ಮಮ್ಮಿ ನೋಡ್ರಿ, ಅವ್ರದ್ದು ಸೀಕ್ರೆಟ್ ರೆಸಿಪಿ ರೀ ಇದು. ಅವ್ರ ಮಮ್ಮಿ ಮಾಡ್ತಿದ್ರಂತಿದು. ಅಂದರೆ ಈಗ ನಿಮ್ಮ ಜೊತೆ ನಾನು ಶೇರ್ ಮಾಡಕತ್ತಾರೆ ರೆಸಿಪಿ. ಬರ್ರಿ ಆ ಥರ ಮಾಡ್ತೀನಿ. ನಮ್ಮ ಅಜ್ಜಿ ಮಾಡ್ತಿದ್ರಂತೆ, ನಮ್ಮ ಇಬ್ಬರು ಅಜ್ಜಿಯರ್ರಿ ಭಾಳ ಚಂದ ಮಾಡ್ತಿದ್ರು ಅವರು ಹಲ್ವಾ ಪುರಿ. ಅದೇ ರೆಸಿಪಿ ನಿಮಗೆ ಶೇರ್ ಮಾಡಕತ್ತಾರೆ. ನೋಡೋಣ ಈಗ ಮಿಕ್ಸಿಗೆ ಹಾಕೋದು ಹೆಂಗೆ ಹಾಕ್ತಾರೆ. ಫಸ್ಟ್ ಬೇಳೆ ರುಬ್ಕೊಂತಾರ, ಏನು ಕೊಬ್ಬರಿ ರುಬ್ಕೊಂತಾರ? ನೋಡೋಣ. ಮಿಕ್ಸಿಗೆ ತೊಗೊಂಡು ತೊಳ್ಕೊಳಕತ್ತಾರೆ ಮಮ್ಮಿ. ನೀವು ನೋಡ್ರಿ ಫ್ರೆಂಡ್ಸ್, ನಿಮ್ಮ ಮಮ್ಮಿನ ಎಲ್ಲ ಜಾಸ್ತಿ ಕೆಲಸ ಮಾಡ್ತಾರಂತ ಹೇಳ್ತಾರೆ. ಈಗ ಏನು ಮಾಡ್ಬೇಕು ರೀ, ಅವ್ರಿಗೆ ಬರುತ್ತೆ, ಅವರೇ ಮಾಡ್ತಾರೆ. ಈ ರೆಸಿಪಿ ಅಂತೂ ನಮ್ಗೆ ಒಟ್ಟ ಬರೋಂಗಿಲ್ಲ, ಹಲ್ವಾ ಪುರಿದು. ನಮ್ಮ ಮಮ್ಮಿಗೆ ಬರ್ತೈತೆ. ಅವ್ರ ಮಮ್ಮಿ ಮಾಡೋದು ನೋಡಿ ಅವ್ರು ಕಲ್ತಾರ, ನಮ್ಮ ಅಜ್ಜಿದು. ಹಾಗಾಗಿ ಆ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡಕತ್ತಾರ. ಫೇಮಸ್ ರೀ ಇದು, ಭಾಳ ಅಂದರೆ ಭಾಳ ಟೇಸ್ಟ್ ಇರ್ತಾವೆ. ಹೊಸಪೇಟ್ನ್ಯಾಗ ನಮ್ಮ ನಾನಿ ಇರ್ತಾರಲ್ಲ, ಅವ್ರು ಮಾಡ್ತಿದ್ರು. ಹೌದಲ್ರಿ ಮಮ್ಮಿ? ಹೌದು, ರೆಸಿಪಿ ಚೆನ್ನಾಗಿ ಮಾಡ್ತಿದ್ರು ನಮ್ಮ ತಾಯಿ ಎಲ್ಲ. ಅವರೇ ತೋರಿಸಿದ್ರಲ್ಲ, ಅವ್ರದ್ದು ನೋಡಿ ನಾನು ಮಾಡ್ತೀನಿ. ಮನೆಯಾಗ ಇದೆ ಜಾಸ್ತಿ ಮಾಡ್ತಿದ್ರು. ಸ್ವೀಟ್ ಆಗಲಿ, ಅಡುಗೆ ಆಗಲಿ, ಚಿಕನ್ದು ಎಲ್ಲ, ಚಿಕನ್, ಮಟನ್, ವೆಜ್ ರೆಸಿಪಿ ಎಲ್ಲ ಅವರೇ ತೋರಿಸ್ಯಾರ. ಕೊಬ್ಬರಿ ರುಬ್ಕೊಂಡು ಇದು ಬೇಳೆ ಒಂದ್ಸಲ ರುಬ್ಕೊಂಡಾಗ ಕೊಬ್ಬರಿ ಹಾಕಕ್ಕೆ ನೋಡ್ರಿ. ಇದ್ರೊಳಗೆ ನಾನು ಕೊಬ್ಬರಿ ತಿಂತಾಯಿದ್ದೀನಿ. ಎಲ್ಲ ರುಬ್ಬಿ ಸಿಗ್ತೀವಿ. ಸೆಕೆಂಡ್ ರೌಂಡ್ ನೋಡ್ರಿ ರುಬ್ಕೊಂಡಿದ್ದು. ನಾಲ್ಕು ತೆಂಗಿನಕಾಯಿ, 4 ತೆಂಗಿನಕಾಯಿ, 1 ಪವು ಇದು, 1 ಪವು ಬೇಳೆ, 1 ಪವು ಇದು ಕಡ್ಲಿಬೇಳೆ, 4 ತೆಂಗಿನಕಾಯಿ ಹಲ್ವಾ ಪುರಿ ಮಾಡಕತ್ತಾರ. ಕೊಬ್ಬರಿ ರುಬ್ಕೊಂಡಾರ. ಈಗ ನೋಡ್ರಿ, ಇದು ಬೇಳೆ, ಇದು ಕಡ್ಲಿಬೇಳೆ. ಕಡಲೆಬೇಳೆ ಹಾಕಿದರೆ ಭಾಳ ಟೇಸ್ಟಿ ಆಗುತ್ತಂತೆ. ಹಾಗಾಗಿ ನಮ್ಮ ಮಮ್ಮಿ ತೊಗರಿ ಬೇಳೆ ತೊಗೊಂಡಿಲ್ಲ, ಕಡಲೆಬೇಳೆ ತೊಗೊಂಡಾರ ಹೋಳ್ಗೆ ಮಾಡಕ್ಕೆ. ಇದು ಹಲ್ವಾ ಪುರಿಗೆ ಕಡ್ಲಿಬೇಳೆನ ಬೇಕು. ತೊಗರಿಬೇಳೆ ಸರಿ ಆಗಲ್ಲ. ಇಷ್ಟೆಲ್ಲ ರುಬ್ಕೊಂಡಾರ. ನಂಗೆ ನೋಡ್ರಿ, ಕೊಬ್ಬರಿ ಸ್ವಲ್ಪ ಬೆಲ್ಲ ತಗೊಂಡಿದ್ದು ನಾನು. ನಮ್ಗೆ ಭಾಳ ಇಷ್ಟ ಹಸಿ ಕೊಬ್ಬರಿ ಜೊತೆ ಬೆಲ್ಲ ತಿನ್ನಕ್ಕೆ. ಮತ್ತು ಸ್ವಲ್ಪ ಇದು ಹುರಿದಿಟ್ಟಾರ ಮಮ್ಮಿ, ಶೇಂಗಾ ಲಡ್ಡು ಮಾಡ್ತಾರಂತೆ ಇದಕ್ಕೆ. ಮಳೆ ಬರಕತ್ತೇನ್ರಿ ಹೊರಗೆ? ಹಾಗೆ ಕಪಡೆ ನೋಡ್ರಿ, ಬೇಳೆ ರುಬ್ಕೊಂಡಾರ. ಎಲ್ಲ ರುಬ್ಕೊಂಡಿದ್ದು ನಾನು ತೋರಿಸ್ತೀನಿ. ಸ್ವಲ್ಪ ನೀರು ಹಾಕಕ್ಕಂದ್ರೆ ಗಟ್ಟಿ ಐತಿ ಆಗೈತಿ. ಈಗ ಹನಿ ಬೀಳಕತ್ತಾವ. ಈಗ ಅಷ್ಟೇನು ಜೋರಿಲ್ಲ, ನೋಡ್ಬೋದು.
ಬಟ್ಟೆ ಹಾಕಿದ್ದೀವಿ, ಎಲ್ಲ ಬಟ್ಟೆ ದರ್ಶನ ಹಾಕಿದ್ದೀವಿ. ಸ್ಕೂಟಿ ಐತಲ್ಲ, ಯಾರು ನೋಡಿ ಅಲ್ಲಿ ಹೋಗ್ಯಾಳ ಸೈಕಲ್ ತಗೊಂಡು. ಅಲ್ಲಿ ಆಟ ಆಡಕತ್ತಾಳ. ನೀನು ಕ್ರಿಕೆಟ್ ಆಡೋಕೆ ಹೋಗಿದ್ದಲ್ಲ ಅಲ್ಲಿ ಬೇಡ, ಕರ್ಕೊಂಬ ಹೋಗ. ಹಾಂ ಹಾಂ ಬುಲಾಲೆ ಕಾಸು. ಈಗ ಟೈಮ್ ಆಗಿದೆ 5:15 ಆಗಿರ್ಬೋದು. ಯಾವಾಗಲೂ ನಾನು ಇಲ್ಲಿ ಬರ್ತೀನಿ, ನನ್ನ ಟೈಮ್ ಇಲ್ಲೇ ಸ್ಪೆಂಡ್ ಮಾಡ್ತೀನಿ ರೀ ನಾನು. ಯಾಕಂದರೆ ನನಗೆ ಚಲೋ ಅನಿಸುತ್ತಾ ಇಲ್ಲಿ ವಾತಾವರಣ ಈ ಥರ ಇರ್ತಲ್ಲ, ನೋಡೋಕೆ ಶಾಂತವಾಗಿದೆ. ಜಾರು ಅಲ್ಲೇ ಹೋಗ್ಯಾಡ್ರಿ, ನಾ ಬಂದಿಲ್ಲ, ಅದೇ ನೋಡ್ಕೊಂಡು ಕುಂತೀನಿ ನಾನು. ಬ್ಯಾಡಂದ್ರೆ ನಾ ಅಲ್ಲಿ ಗ್ರೌಂಡ್ಗೆ ಹೋಗ್ತಾಳೆ ಆಕಿ ಸೈಕಲ್ ತೊಗೊಂಡು. ಇಲ್ಲಿ ಗಾಡಿ ಅದು ಅಡ್ಡಾಡ್ತಾವ ಅಂಥೇಳಿ ಆ ಕಡೆ ಹೋಗಿ ಆಕಿ ಬರ್ತಾಳೆ. ಅವರು ಈ ಕಡೆಯಿಂದ ಬಂದಳು, ನಾನು ಆ ಕಡೆ ಹಸು ನೋಡಕತ್ತೀನಿ, ಈ ಕಡೆ ಹಸು ಬಂದಾಳ. ಇಲ್ಲಿ ಬಂದು ನೋಡ್ರಿ ಜಾರು. ಜಾರು ಸಾಕು ಬಾ. ಪಪ್ಪ ಹೊರಗಡೆ ಹೊಂಟಾರ. ಬಾಯ್. ಸಾಯಂಕಾಲ ಟೈಮ್ ಆಗಿದೆ. ಈಗ ಎಷ್ಟು ಮಸ್ತ್ ಕಾಣಿಸ್ತಾ ಇದೆ, ಸೂಪರಾಗಿ ಕಾಣಿಸ್ತಾ ಇದೆ. ಪಪ್ಪ ಮತ್ತು ಜಾರು ಹೊರಗಡೆ ಹೊಂಟಾರ ಮಾರ್ಕೆಟ್ಗೆ. ಜಾರು ಬಾಯ್. ಮಾರ್ಕೆಟ್ಗೆ ಹೊಂಟಾರ ಅವರು. ಏನೋ ಥರ ಹೊಂಟಾರ ಪಪ್ಪ. ಮಮ್ಮಿ ಎಲ್ಲರೂ ಕೈ ಇರ್ತೀನಿ. ಇಲ್ಲಿ ನೋಡ್ರಿ, ಹಸಿ ಕೊಬ್ಬರಿ ಮತ್ತು ಇದು ಬೇಳೆ, ಡ್ರೈ ಫ್ರೂಟ್ಸ್ ತೊಗೊಂಡಾರ, ಫ್ರೈ ಮಾಡ್ತಾರಂತೆ. ಏನು ತೊಗೊಂಡಿರಿ? ಇದು ಕಾಜು, ಮುನಕ್ಕ, ಕಿಶ್ಮಿಶ್ ಅಷ್ಟೆಲ್ಲ ತೊಗೊಂಡಾರ ನಮ್ಮ ಮಮ್ಮಿ ಮಾಡಕ್ಕೆ. ಈಗ ಒಂದು ದೊಡ್ಡ ಬೊಗೋನಿ ಇಟ್ಟಾರ, ತುಪ್ಪ ಹಾಕಕ್ಕೆ. ಹೋಳ್ಗಿದು ಇದು ಹಲ್ವಾದ ಹೋಳ್ಗೆ ಅಂತ ಹೇಳ್ತೀವಿ ನಾವು, ಭಾಳ ಟೇಸ್ಟಿ ಆಗುತ್ತೆ. ಹಲ್ವಾ ಪೂರಿ ಮಾಡಕತ್ತಾರ ಮಮ್ಮಿ. ಹಲ್ವಾ ಪೂರಿ ಅಂತ ಹೇಳ್ತೀವಿ ನಾವು, ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗುತ್ತೆ. ತುಪ್ಪ ಹಾಕತ್ತೀನಿ. ತುಪ್ಪ ಹಾಕಕತ್ರಿ? ಹಾಕಿ ತುಪ್ಪ ಹಾಕಕತ್ತಾರ. ಇದೆಲ್ಲ ಮಿಕ್ಸಿಗೆ ಹಾಕ್ಕೊಂಡಾರ. 4 ತೆಂಗಿನಕಾಯಿ ಇದ್ರಿ ಇದು, ಭಾಳ ಟೇಸ್ಟಿಯಾಗಿ ಆಗುತ್ತೆ ನೋಡ್ರಿ. ಮಕ್ಕಳು ಕರ್ಕೊಂಡು ಕುಂತು ಬಿಟ್ಟಾಡ್ರಿ, ಆರಾಮ್ ಕೆಲಸ ನೋಡ್ರಿ ತಿಂದು. ಮಮ್ಮಿ ಎಲ್ಲ ರೆಡಿ ಮಾಡ್ಕೊಂಡಾರ. ಏನೋ ತುಪ್ಪ ಬೇಕಾದ್ರೆ ಹಾಕ್ಬೇಕಂತ ಹೇಳಿ ಇಟ್ಟಾರಿಲ್ಲ. ತುಪ್ಪ ಜಾಸ್ತಿ ಬೇಕಂತ್ರಿ, ಅದಕ್ಕೆಲ್ಲ ತುಪ್ಪ ಹಾಕ್ಯಾರ. ಒಂದು 1 ಕಿಲೋ ಹಾಕಿರಲ್ಲ ತುಪ್ಪ? ಅದಕ್ಕಿಂತ ಜಾಸ್ತಿ ಹಾಕಿರಿ? ಅರ್ಧ ಕೆ ಜಿ ಸ್ವಲ್ಪ ಕಡಿಮೆ ಹಾಕ್ಯಾರಂತ ನೋಡ್ರಿ ತುಪ್ಪ. ಎಷ್ಟು ತುಪ್ಪ ಹಾಕ್ತಿ ಅಷ್ಟು ಚಲೋ ಆಗುತ್ತಂತ ಹಲ್ವಾ ಪೂರಿ. ನೋಡ್ರಿ, ಕಾಜು ಮತ್ತು ಕಿಶ್ಮಿಶ್ ಫ್ರೈ ಮಾಡಿ ತಕೊಂತಾರಂತದು. ಹಾಕತ್ತಾರ ನೋಡ್ರಿ, ಅದು ಡ್ರೈ ಫ್ರೂಟ್ಸ್ ಎಲ್ಲ ಹುರ್ಕೊಂಡಿರ್ತಾರ, ಹುರ್ಕೊಂಡು ತೆಗಿತಾರಂತದು. ಮತ್ತೆ ತೆಗಿಬೇಕು. ಫ್ರೈ ಮಾಡ್ಕೊಬೇಕು, ಕಲರ್ ಚೇಂಜ್ ಆಗೋದು. ಏನಾದರೂ ಫ್ರೆಂಡ್ಸ್ ನೀವು ರೆಸಿಪಿ ಟ್ರೈ ಮಾಡಿದರೆ ಒಟ್ಟ ಬಿಡಂಗಿಲ್ಲ ನೋಡ್ರಿ, ಅಷ್ಟು ಮತ್ತೆ ಮತ್ತೆ ಮಾಡ್ತೀವಿ, ಅಷ್ಟು ಚಲೋ ಆಗುತ್ತೆ. ನನಗಂತೂ ಈ ಹಲ್ವಾ ಪುರಿ ಅಂದರೆ ಭಾಳ ಇಷ್ಟ. ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ರಿ ನಮ್ಮ ಮಮ್ಮಿಗೆ ರೆಸಿಪಿ, ಅವ್ರು ಹಂಗಾಗಿ ನಿಮ್ಗೆಲ್ಲರಿಗೂ ತೋರ್ಸೋಣ ಅಂತೇಳಿ ತೋರ್ಸಕತ್ರ, ಶೇರ್ ಮಾಡಕತ್ತೀವಿ ನಾವು. ಇದು ತಕೊಂಬಿಟ್ಟಾರ ಒಂದು ಬಟ್ಲಿದಾಗ ತುಪ್ಪ ನೋಡ್ರಿ, ಎಲ್ಲ ಇಷ್ಟು ಉಳಿದೈತೆ. ಮತ್ತು ಇದೆಲ್ಲ ಏನೇನು ಮಾಡ್ತಾರೆ ನೋಡೋಣ. ಈ ಥರ ಫ್ರೈ ಮಾಡ್ಕೋಬೇಕ್ರಿ, ಗೋಡಂಬಿ ಮತ್ತು ಕಿಶ್ಮಿಶ್
ಈಗ ಇದೆಲ್ಲ ಮಸಾಲೆ ಇದ್ರೊಳಗೆ ಹಾಕ್ತಾರೆ ನೋಡಿರಿ. ಕೊಬ್ಬರಿ ಮತ್ತು ಬೇಳೆ ರುಬ್ಕೊಂಡಿದ್ದು ಈ ಥರ ರುಬ್ಕೋಬೇಕು. ಕಡಲೆಬೇಳೆ ಹಾಂ ಮತ್ತು ಕೊಬ್ಬರಿ ರುಬ್ಕೊಂಡಿದ್ದು ಇದ್ರಾಗ ತುಪ್ಪದಾಗ ಹಾಕ್ಬೇಕು. ಎಷ್ಟು ಜಾಸ್ತಿ ಆಗಿತ್ತು ನೋಡ್ರಿ, 4 ಹಾಕಿವಿ ಅಷ್ಟೇ. ಜಾಸ್ತಿ ಮಿಕ್ಸ್ ಮಾಡ್ಬೇಕಂತ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ತುಪ್ಪ ಅದು ಚೆನ್ನಾಗಿ ಮಿಕ್ಸ್ ಮಾಡಕತ್ತಾರ ನೋಡ್ರಿ. ಎಲ್ಲ ಹಾಕ್ಬಿಟ್ಟಾರ, ಕೊಬ್ಬರಿ ಬೇಳೆ ಎರಡು ಮಿಕ್ಸ್ ಮಾಡಿ ತುಪ್ಪದಲ್ಲಿ ಹಸಿ ಹೋಗುವವರೆಗೂ ಫ್ರೈ ಮಾಡ್ಕೋಬೇಕಂತಿದ್ದು. ಹಾಕು ತೆಂಗಿನಕಾಯಿ ಹಸಿ ಕೊಬ್ಬರಿ ಹಾಕಿ ಮಾಡಕತ್ತೆ. ಹಾಕಕತ್ತಾರ ನೋಡ್ರಿ. ಎಷ್ಟು ಪಾವು ತೊಗೊಂಡ್ರಿ ಮಮ್ಮಿ? ಸಕ್ಕರೆಗೆ 3 ಪಾವು ಹಾಕ್ಬೇಕು. 3 ಪಾವು? ಮತ್ತು ಜಾಸ್ತಿ ಐತಲ್ಲ ಇದು. ಚೆನ್ನಾಗಿ ಮಿಕ್ಸ್ ಮಾಡ್ಬೇಕಂತ ನಾನು ಸ್ವಲ್ಪ ಮಿಕ್ಸ್ ಮಾಡೀನಿ, ಮಮ್ಮಿ ಸ್ವಲ್ಪ ಮಾಡಕತ್ತಾರ. ಈಗ ಸಕ್ಕರೆ ಹಾಕಕತ್ತಾರ ನೋಡ್ರಿ. ಸಕ್ಕರೆ ಇದು ಸಕ್ಕರೆ 2 kg ಐತೆ. 2 kg ತರಿಸ್ತೀರೇನೆ ಅದಕ್ಕೆ? 4 kg 4 ತೆಂಗಿನಕಾಯಿದು ಹಲ್ವಾ. 4 ತೆಂಗಿನಕಾಯಿದು ಹಲ್ವಾ ಮಾಡ್ಕೋಬೇಕು. ಆಮೇಲೆ ಹಲ್ವಾ ಪುರಿ. ಈಗ ಮಿಕ್ಸ್ ಮಾಡ್ತಾರೆ ಮಮ್ಮಿ. ಸಕ್ಕರೆ ಶೀರ ಮಿಕ್ಸ್ ಮಾಡಬೇಕು. ಇದ್ರೊಳಗೆ ಈ ಕಲರ್ ಹಾಕಬೇಕು, ಫುಡ್ ಕಲರ್. ಇದು ಲೆಮನ್ ಕಲರ್, ಇದು ಜಿಲೇಬಿ ಕಲರ್ ಅಂತಾರಲ್ಲ, ಆರೆಂಜ್ ಕಲರ್. ಇದು ಲೆಮನ್ ಫುಡ್ ಕಲರ್, ಆರೆಂಜ್ ಕಲರ್. ಇದು ತೆಗೆದ್ಬಿಡಿ, ಇದು ಇರಲಿ. ಭಾಳ ತಿರುಗಿಸ್ಬೇಕ್ರಿ ಇದಕ್ಕೆ. ಒಟ್ಟು ತಳ ಹಚ್ಕೋಬೇಡ್ದು, ಆ ಥರ ತಿರುಗಿಸ್ಬೇಕು. ಅವಾಗ ಮಸ್ತಾಗಿ ಹಲ್ವಾ ರೆಡಿ ಆಗುತ್ತಾ. ಕೈ ಭಾಳ ನೋವಾಗ್ಬಿಡ್ತಾವ. ನಾನು ಸ್ವಲ್ಪ ತಿರುಗಿಸ್ತೀನಿ ಕೊಡ್ರಿ. ನೋಡ್ರಿ ನಮ್ಮ ಮಮ್ಮಿ ಕೊಡಾಗಿಲ್ರಿ ಅವ್ರು. ಎಲ್ಲರೂ ನಿಮ್ಮ ಮಮ್ಮಿನ ಮಾಡ್ತಾರ ಅಡುಗೆ ಅಂಥೇಳಿ ಕಮೆಂಟ್ ಮಾಡಕತ್ತಾರ ಅಲ್ಲಿ. ನಮ್ಮ ಮಮ್ಮಿಗೆ ಅಡುಗೆ ಮಾಡಕಂದ್ರೆ ಫಸ್ಟ್ ಮುಂದೆ ಬರ್ತಾರೆ ಇವರು. ಅಡುಗೆ ಒಂದ್ಸಲ ನೋಡಿ ತಗೊಳ್ಳಿ, ಐತೆ ನೋಡ್ತೀನಿ ಕೊಡ್ರಿ ಸರ್ ಹೆಂಗಾಗೈತೆ. ನಾನು ಹೇಳ್ತೀನಿ, ಅಷ್ಟು ಜಾಸ್ತಿ ಸ್ವೀಟ್ ಬೇಡ, ನೋಡ್ತೀನಿ ಹಂಗೆ ನೋಡ್ತೀನಿ ಕೊಡ್ರಿ. ಇಲ್ಲೇ ಚಮಚ ಸಿದ್ದಕ್ಕೆ ಹಾಕ್ಬೇಕು. ಸಕ್ಕರೆ ಕಟ್ಟಿಸ್ಬೇಕು. ಇನ್ನೂ ಸ್ವಲ್ಪ ಹಾಕ್ಬೇಕು. ಇನ್ನೊಂದು ಸ್ವಲ್ಪ ಹಾಕ್ರಿ. ಮಾಡ್ಬೇಕ್ರಿ, ಭಾಳ ಅಂದ್ರೆ ಭಾಳ ಮಿಕ್ಸ್ ಮಾಡ್ಬೇಕು. ತಿರುಗಿಸ್ಬೇಕು ಚಮಚಲಿಂದ. ಕೈ ಆಡಿಸ್ತಾನೆ ಇರ್ಬೇಕು, ಇಲ್ಲಾಂದ್ರೆ ತಳಕ್ಕೆ ಹಚ್ಕೊಂಡ್ಬಿಡುತ್ತಾ. ಹಾಗಾಗಿ ಮಿಕ್ಸ್ ಮಾಡ್ತಾನೆ ಇರ್ಬೇಕ್ರಿ ಇದಕ್ಕೆ. ಅದ ಒಂದು ದೊಡ್ಡ ಕೆಲಸ ಇದ್ರದ್ದು. ಟೇಸ್ಟ್ ಮಾಡಿ ನೋಡ್ರಿ ಹೆಂಗಾಗೈತೆ. ಕರೆಕ್ಟ್ ಆಗೈತೆ ಸಕ್ರೆ? ಈಗ ಕರೆಕ್ಟ್ ಆಗೈತೆ. ಬರಾಬರಾಗೈತೆ. ಜಲ್ದಿ ಬರ ಎಲ್ಲ ಮಾಡ್ಕೋಬೇಕು. ಯಾಕಂದ್ರೆ ಈಗ ಮತ್ತೆ ಊಟಕ್ಕೆ ಟೈಮ್ ಆಗೈತೆ. ಊಟ ಅಡುಗೆ ಎಲ್ಲ ಮಾಡಿಟ್ಟಾರ ನಮ್ಮ ತಂಗಿ ನಮ್ಮ ಮಮ್ಮಿ ಇಬ್ಬರು ಕೂಡಿ. ಈ ಕಲರ್ ರೆಡಿ ಮಾಡಿಕೊಟ್ಟಾರ. ಕಲರ್ ಹಾಕ್ತೀವಿ ನೋಡ್ರಿ. ಅಷ್ಟು ನೀರು ಸ್ವಲ್ಪ ಜಾಸ್ತಿ ಆಗೈತೆ. ಜಾಸ್ತಿ ಅದಕ್ಕೆ ಇದು ಮಾಡ್ಬೇಕು ರೀ. ಮಿಕ್ಸ್ ಮಾಡೋದ ಭಾಳ ರೀ. ಏಲಕ್ಕಿ ಹಾಕಕತ್ತಾರೆ ಅದ್ರೊಳಗೆ. ಸೋಪನ್ನ ಹಾಕ್ತೀರೇನ್ರಿ? ಸೋಪನ್ನ ಹಾಕಂಗಿಲ್ಲ. ಸೋಪು ಏಲಕ್ಕಿ ಪುಡಿ ಹಾಕಕ್ಕೆ. ಏಲಕ್ಕಿ ಹಾಕ್ತೀರಿ ಎಷ್ಟು? ಎಷ್ಟು? ಒಂದು ಚಮಚ ಇಷ್ಟು ಹಾಕಕತ್ತೆ. ಮಿಕ್ಸ್ ಮಾಡಿ ಏಲಕ್ಕಿ ಹಾಕಿ ಎಲ್ಲ ಹಾಕಕತ್ತಾರೆ ನೋಡ್ರಿ. ಈಗ ರೆಡಿ ಆಗಿತ್ತು ನೋಡಿರಿ ಫ್ರೆಂಡ್ಸ್ ಇದು ಹಲ್ವಾ.